ನಾಡಹಬ್ಬ ದಸರಾ ಆಚರಣೆಗೆ ಸಾಂಸ್ಕೃತಿಕ ನಗರಿ ಮೈಸೂರು ಸಜ್ಜುಗೊಳ್ಳುತ್ತಿದೆ. ನಿನ್ನೆ ದಸರಾ ಗಜಪಡೆಯ 2ನೇ ತಂಡ ಅರಮನೆಗೆ ಬಂದಿದ್ದು, ಇಂದು ಆನೆಗಳ ತೂಕ ಪರಿಶೀಲನೆ ನಡೆಸಲಾಯಿತು. ಧನ್ವಂತರಿ ರಸ್ತೆಯ ಸಾಯಿರಾಮ್ ತೂಕ ಮಾಪನ ಕೇಂದ್ರದಲ್ಲಿ ಆನೆಗಳ ತೂಕ ಪರಿಶೀಲನೆ ಮಾಡಲಾಯಿತು. ಹೇಮಾವತಿ ಆನೆ 2440 ಕೆಜಿ, ಶ್ರೀಕಂಠ ಆನೆ 5540 ಕೆಜಿ, ಸುಗ್ರೀವ ಆನೆ 5545 ಕೆಜಿ, ರೂಪ ಆನೆ 3320 ಕೆಜಿ, ಗೋಪಿ ಆನೆ 4990 ಕೆಜಿ ತೂಕವಿದೆ. ಇನ್ನು ಸುಗ್ರೀವ ಆನೆ ದಸರಾ ಗಜಪಡೆಯಲ್ಲಿ ಅತಿ ಹೆಚ್ಚು ತೂಕ ಹೊಂದಿರುವ ಆನೆಯಾಗಿದೆ. ಆಯ ತಪ್ಪಿ ಸೆಕ್ಯೂರಿಟಿ ಗಾರ್ಡ್ ಮೆಟ್ರೋ ಟ್ರ್ಯಾಕ್ಗೆ ಬಿದ್ದ ಘಟನೆ ಬೆಂಗಳೂರಿನ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿದೆ. ನಿನ್ನೆ ಕರ್ತವ್ಯ ವೇಳೆ ಸೆಕ್ಯೂರಿಟಿ ಗಾರ್ಡ್ ಆಯ ತಪ್ಪಿ ಮೆಟ್ರೋ ಟ್ರ್ಯಾಕ್ಗೆ ಬಿದ್ದಿದ್ದಾನೆ. ತಕ್ಷಣವೇ ಸೆಕ್ಯೂರಿಟಿ ಗಾರ್ಡ್ನ ಪ್ರಯಾಣಿಕನೋರ್ವ ರಕ್ಷಿಸಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕೇಸರಿ ಶಾಲು ಧರಿಸಿದ್ದ ಕಾರಣಕ್ಕೆ ಹಿಂದೂ ಯುವಕನ ಮೇಲೆ ಗುಂಪೊಂದು ಹಲ್ಲೆ ನಡೆಸಿರುವ ಘಟನೆ ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿ ನಡೆದಿದೆ. ಭಾನುವಾರ ರಾತ್ರಿ 9:30 ಸುಮಾರಿಗೆ ಟ್ರಾವೆಲ್ಸ್ ಕಂಪನಿಯಲ್ಲಿ ಕೆಲಸ ಮಾಡುವ ಸುರೇಂದ್ರ ಕುಮಾರ್ ಎಂಬ ಕೂಲಿ ಕಾರ್ಮಿಕನ ಮೇಲೆ ಅಪರಿಚಿತ ಯುವಕರು ಹಲ್ಲೆ ನಡೆಸಿದ್ದಾರೆ. ಸುರೇಂದ್ರ ಕುಮಾರ್ ಕೇಸರಿ ಶಾಲು ಧರಿಸಿದ್ದಕ್ಕೆ ಗಲಾಟೆ ತೆಗೆದ ಆರೋಪಿಗಳು ನೀನ್ ಯಾಕೆ ಕೇಸರಿ ಶಾಲು ಹಾಕಿದ್ದೀಯಾ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಥಳಿಸಿದ್ದಾರೆ. ಬೆವರು ಒರೆಸಿಕೊಳ್ಳೋದಕ್ಕೆ ಶಾಲು ಧರಿಸಿದ್ದೇನೆ ಅಂತ ಹೇಳಿದ್ರೂ ಕೇಳದ ಪುಂಡರು ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿದ್ದಾರೆ. ಹಲ್ಲೆ ಸಂಬಂಧ ಟ್ರಾವೆಲ್ಸ್ ಮಾಲೀಕ ಹರಿಕೃಷ್ಣ ಕಲಾಸಿಪಾಳ್ಯ ಠಾಣೆಗೆ ದೂರು ನೀಡಿದ್ದು, ಹಲ್ಲೆ ನಡೆಸಿದ್ದ ತಬ್ರೇಜ್, ಇಮ್ರಾನ್ ಖಾನ್, ಅಜೀಜ್ ಖಾನ್ನ ಪೊಲೀಸರು ಬಂಧಿಸಿದ್ದಾರೆ. ತುಂಗಾಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಸಮಸ್ಯೆಗೆ ಮುಕ್ತಿ ಸಿಗುವ ದಿನ ಸನ್ನಿಹಿತವಾಗಿದೆ. ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ನಿರ್ಮಾಣ ಕಾರ್ಯ ಅಂತಿಮ ಹಂತ ತಲುಪಿದ್ದು, ಶೀಘ್ರದಲ್ಲೇ ಅಳವಡಿಕೆ ಪ್ರಕ್ರಿಯೆ ಆರಂಭವಾಗಲಿದೆ. ಗುಜರಾತ್ ಮೂಲದ ಹಾರ್ಡ್ವೇರ್ಸ್ ಅಂಡ್ ಟೂಲ್ಸ್ ಮಷಿನರಿ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯಿಂದ ಕ್ರಸ್ಟ್ ಗೇಟ್ಗಳು ತಯಾರಾಗ್ತಿವೆ. ಸುಮಾರು 52 ಕೋಟಿ ಮೊತ್ತಕ್ಕೆ ಗುತ್ತಿಗೆ ಪಡೆದಿರುವ ಈ ಕಂಪನಿ ಈಗಾಗಲೇ 6 ಕ್ರಸ್ಟ್ ಗೇಟ್ಗಳನ್ನು ಸಿದ್ಧಪಡಿಸಿದೆ. ಮಳೆ ಕಡಿಮೆಯಾದ ಬಳಿಕ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಗೇಟ್ಗಳನ್ನು ಅಳವಡಿಸಲು ಪ್ಲಾನ್ ಮಾಡಲಾಗಿದೆ. ಪ್ರಸ್ತುತ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿರೋದ್ರಿಂದ ಅಳವಡಿಕೆ ಕಾರ್ಯವನ್ನು ಸ್ವಲ್ಪ ತಡವಾಗಿ ಕೈಗೊಳ್ಳಲಾಗ್ತಾ ಇದೆ ಅಂತ ತಿಳಿದು ಬಂದಿದೆ. ಟಿಬಿ ಡ್ಯಾಂನ ಬಳಿಕ ಮತ್ತೊಂದು ಡ್ಯಾಂನ ಕ್ರಸ್ಟ್ ಗೇಟ್ಗಳು ಅಪಾಯದಲ್ಲಿರುವ ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಸವಸಾಗರ ಜಲಾಶಯದ ಗೇಟ್ಗಳು ಅವಧಿ ಮುಗಿದಿದ್ರೂ ಗೇಟ್ ಬದಲಿಸದ ಬಗ್ಗೆ ನೀರಾವರಿ ತಜ್ಞ ರಾಘವೇಂದ್ರ ಕಾಮನಟಗಿ ಬಿಚ್ಚಿಟ್ಟಿದ್ದಾರೆ. 25 ವರ್ಷಕ್ಕೊಮ್ಮೆ ಜಲಾಶಯಕ್ಕೆ ಹೊಸ ಗೇಟ್ಗಳನ್ನು ಅಳವಡಿಕೆ ಮಾಡಬೇಕು ಎಂಬ ನಿಯಮವಿದೆ. ಆದರೆ ಬಸವಸಾಗರ ಜಲಾಶಯದ ಗೇಟ್ಗಳನ್ನು ಅಳವಡಿಕೆ ಮಾಡಿ 43 ವರ್ಷ ಕಳೆದಿದ್ರೂ ಸರ್ಕಾರ ಈವರೆಗೂ ಗೇಟ್ ಬದಲಿಸದೇ ಇರೋದು. 2005ರಲ್ಲಿ ಜಲಾಶಯದ ಕ್ರಸ್ಟ್ ಗೇಟ್ ಕುಸಿತಗೊಂಡಿತ್ತು. ಆ ವೇಳೆ ತಜ್ಞರ ಸಲಹಾ ಸಮಿತಿಯು 25 ವರ್ಷ ಪೂರೈಸಿದ ಬಳಿಕ ಗೇಟ್ಗಳನ್ನು ಬದಲಿಸೋದಕ್ಕೆ ಹೇಳಿತ್ತು. ಆದರೆ ಈವರೆಗೂ ಕ್ರಸ್ಟ್ ಗೇಟ್ ಬದಲಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದು ಜನರನ್ನ ಅಪಾಯಕ್ಕೆ ದೂಡ್ತಾ ಇದ್ದಾರೆ ಅಂತ ನೀರಾವರಿ ತಜ್ಞ ರಾಘವೇಂದ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆ ಪರಿಣಾಮ ಕೃಷ್ಣಾ ನದಿ ಉಗ್ರ ರೂಪ ತಾಳಿದೆ. ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಗಿ ಜಲಾಶಯ ಭಾಗಶಃ ಭರ್ತಿಯಾಗಿದ್ದು, ಬರೋಬ್ಬರಿ 2 ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಹರಿಸಲಾಗಿದೆ. ನದಿ ಪಾತ್ರದ ಜಮೀನುಗಳಿಗೆ ನೀರು ನುಗ್ಗಿದೆ. ಕಬ್ಬು, ತೊಗರಿ ಸೇರಿದಂತೆ ಪ್ರಮುಖ ಬೆಳೆಗಳು ನಾಶವಾಗಿವೆ. ಮತ್ತೊಂದು ಕಡೆ ಜಮಖಂಡಿಯಿಂದ ವಿಜಯಪುರಕ್ಕೆ ಸಂಪರ್ಕಿಸುವ ಚಿಕ್ಕಪಡಸಲಗಿ ಸೇತುವೆ ಜಲಾವೃತವಾಗಿದ್ದು, ವಾಹನ ಸವಾರರು ಪರದಾಟ ನಡೆಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.